ಕಡೂರು ತಾಲೂಕಿನ ಅತಿ ಹಿಂದುಳಿದ ಮೂಲಭೂತ ಸೌಕರ್ಯ ವಂಚಿತ ಇರತಕ್ಕಂಥ ಭಾಗ ಅಂದರೆ ಎಮ್ಮೆದೊಡ್ಡಿಗೆ ನಾನು ಸರ್ಕಾರಿ ಬಾಲಕರ ವಿದ್ಯಾರ್ಥಿನಿಲಯ ಎಮ್ಮೆದೊಡ್ಡಿ ವಿದ್ಯಾರ್ಥಿನಿಲಯದ ವಾರ್ಡನ್ನು ಹಾಗೂ ನಮ್ಮ ವಿದ್ಯಾರ್ಥಿನಿಲಯಕ್ಕೆ ಹೊಂದಿಕೊಂಡಂತೆ ಸರ್ಕಾರಿ ಪ್ರೌಢಶಾಲೆ ಇದೆ. ಈ ಪ್ರೌಢಶಾಲೆಗೆ ನಾನು ಎಮ್ಮೆದೊಡ್ಡಿ ಹಾಸ್ಟೆಲ್ಗೆ 23 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. MC ಸುರೇಶ್ ಅಂತೇಳಿ ಸರ್ಕಾರಿ ಪ್ರೌಢಶಾಲೆ ಇಂಗ್ಲೀಷ್ ಬೋಧಕರಾಗಿ ಕಾರ್ಯನಿರ್ವಹಣೆ ಮಾಡಲು ಬಂದಿರ್ತಾರೆ. ಇದಕ್ಕಿಂತ ಮೊದಲಿದ್ದಂಥ ಶಿಕ್ಷಕರು ಉತ್ತಮ ಇದ್ದರು, ಆದರೆ ಇವರು ಇನ್ನೂ ಅತಿ ಹೆಚ್ಚಿನ ಕಾಳಜಿ ವಹಿಸಿ ಎರಡೇ ಮಕ್ಕಳಿರಲಿ ಪಾಠ ಮಾಡೋದಂಥ ಅತಿ ಕಾಳಜಿ ವಹಿಸ್ತಾರೆ. ಮತ್ತು ಹುಡುಗರ ಸಂಖ್ಯೆ ಕೊರೋನಾ ಟೈಮಲ್ಲಿ ಬರದೇ ಇದ್ದಾಗ ಅವರು ಮನೆ ಬಾಗಿಲಿಗೆ ಹೋಗಿ ಎರಡೇ ಮಕ್ಕಳಲ್ಲಿ ಕೂರಿಸಿ ಪಾಠ ಮಾಡಿ ಇಲ್ಲಿ 100% ರಿಸಲ್ಟ್ ಶೇಕಡವಾರು ಫಲಿತಾಂಶದಲ್ಲಿ ಕೂಡ ಅತಿ ಹೆಚ್ಚಿನ ಕಾಳಜಿ ವಹಿಸ್ತಾರೆ. ಇಲ್ಲಿ ಇಂಗ್ಲೀಷ್ ತಿಳುವಳಿಕೆ ಕಡಿಮೆ ಇರೋದ್ರಿಂದ ಇವರು ABCD ಇಂದ ಅವ್ರನ್ನ ಪದ ಕಳಿಸಿ ಮತ್ತು ಸಬ್ಜೆಕ್ಟು ಅವ್ರಿಗೆ ಅರ್ಥ ಮಾಡಿಸಿ SLCಲಿ ಅತಿ ಹೆಚ್ಚು ಅಂಕಗಳೊಂದಿಗೆ ಫಲಿತಾಂಶ ಉತ್ತಮವಾಗಿ ಬರೋಂಥ ಶ್ರಮ ಪಡ್ತಾರೆ. ಆದ್ದರಿಂದ ನಾನು ವಿದ್ಯಾರ್ಥಿನಿಯರ ಪರವಾಗಿ ಮತ್ತು ಈ ಭಾಗದ ಎಲ್ಲ ಗ್ರಾಮಸ್ಥರು ಮತ್ತು ಪೋಷಕರ ಪರವಾಗಿ ಅವರಿಗೆ ಪೂರಕವಾದ ಧನ್ಯವಾದಗಳನ್ನು ತಿಳಿಸಲು ಪ್ರಯತ್ನಿಸ್ತೇನೆ. BC ಚಂದ್ರಮೌಳಿ, ಸನ್ ಆಫ್ BS ಚಿಕ್ಕಬಸಪ್ಪ, ಬಿಸ್ಲೆಹಳ್ಳಿ. ನಾನು ಎಮ್ಮೆದೊಡ್ಡಿಲಿ ಬಂದು ಈಗ 40 ವರ್ಷ ಆಯಿತು. ಇಲ್ಲಿ ಜಮೀನು ಮಾಡ್ಕೊಂಡಿದ್ದೀವಿ. ಸ್ಕೂಲ್ ಆಪೋಸಿಟ್ ಮಿಡ್ಲ್ ಸ್ಕೂಲು, ಹೈಸ್ಕೂಲು ಎಲ್ಲ ಇಲ್ಲೇ ನಮ್ಮ ಏರಿಯಾದಲ್ಲೇ ಇದೆ. ಈ ಹೈಸ್ಕೂಲಲ್ಲಿ ಮಾಸ್ಟರ್ ಬಂದು ಈಗಲೇ ಸುಮಾರು 7-8 ವರ್ಷ ಆಗ್ತಾ ಬಂತು. ಮಾಸ್ಟ್ರು ಅವರು ಕಾರ್ಯ ಹೆಂಗೆ ಅಂತಂದರೆ ಎಲ್ಲ ನನಗೆ ಆಶ್ಚರ್ಯ ಆಗುತ್ತೆ. ಗೌರ್ಮೆಂಟ್ ಸ್ಕೂಲಲ್ಲಿ ಡ್ಯೂಟಿ ಮಾಡೋರು ಅಂತಂದರೆ ಬರೀ 10 ಗಂಟೆ ಬಂದು ಪಾಠ ಮಾಡೋರು ಅಂತ ತಿಳ್ಕೊತಿದ್ವಿ. ಈ ಮೇಸ್ಟ್ ಆ ಥರ ಅಲ್ಲ. ಬೆಳಗ್ಗೆ 7:30ಗೆ ಬಸ್ ಬರುತ್ತೆ. 7:30ಗೆ ಬಸ್ ಬಂದು ಮತ್ತು ಸಂಜೆ ಒಂದೊಂದು 8 ಗಂಟೆಗೆ ಹೋಗ್ತಾರೆ. ಎಕ್ಸಾಮ್ ಟೈಮಲ್ಲಂತೂ ಸ್ಪೆಷಲ್ ಕ್ಲಾಸ್ ತಗೊಳ್ತಾರೆ. ಡೈಲಿ ಬರ್ತಾರೆ. ಡೈಲಿ ಬೆಳಗ್ಗೆ 7:30ಗೆ ಬಂದವರು ಮತ್ತು ಸಂಜೆ 7:30-8 ಗಂಟೆಗೆ ಹೋಗೋದು. ಒಂದೊಂದು ದಿವಸ ನೈಟ್ ಲೇಟ್ ಆದ್ರೆ ಇಲ್ಲೇ ಉಳ್ಕೊತಾರೆ. ಸ್ಪೆಷಲ್ ಕ್ಲಾಸ್ ತಗೊಂಡೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ಇವತ್ತು ಹಿಂದೆ ಇದ್ದಿದ್ದು ಕ್ಲಾಸಿಗೂ ಈಗಲೂ ಭಾರಿ ಇಂಥ ಮಾಸ್ಟರ್ಗಳು ಇರೋದ್ರಿಂದಲೇ ನಮಗೆ ಲಾಸ್ಟ್ ಇಯರು 100% ರಿಸಲ್ಟ್ ಬಂದು ಒಂದು ಉನ್ನತ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲ ಬಡವ್ರ ಮಕ್ಕಳೇ ಇಲ್ಲಿ ಶಾಲೆಗೆ ಬರ್ತಿರೋದು. ಅಂದ್ರೆ ಎಲ್ಲರೂ ಅಷ್ಟಿಂದ ಚೆನ್ನಾಗಿ ಓದಿಸಿ ಎಲ್ಲ ಮಾಸ್ಟರ್ಗಳು ಹೊಂದಾಣಿಕೆ ಚೆನ್ನಾಗಿದೆ. ಮಾಸ್ಟರ್ಗಳದ್ದು ಹೊಂದಾಣಿಕೆ ಚೆನ್ನಾಗಿರೋದ್ರಿಂದ ಎಲ್ಲರೂ ಸ್ಪೆಷಲ್ ಕ್ಲಾಸ್ ತಗೊಂಡು ಚೆನ್ನಾಗಿ ಪಾಠ ಮಾಡಿ ಉನ್ನತ ಸ್ಥಾನ ನಡೀತಾ ಇದೆ. ಇಂಥವ್ರಿಗೆ ಕೊಡ್ದಲ್ಲಿ ನೀವು ಎಂಥವ್ರಿಗೆ ಕೊಡ್ತೀರಾ? ನೀವು ರಾಜ್ಯ ಪ್ರಶಸ್ತಿ ಹುಡುಕಿ ನೀವು ಕೊಡಬೇಕು. ಅಂದರೆ ನಮ್ಮಂಥವ್ರ ಕೈಲೆಲ್ಲ ಹೇಳಿಸ್ಕೊಳ್ಳೋದಲ್ಲ. ನೀವಾಗೇ ಬಂದು ಗೌರ್ಮೆಂಟ್ ಬೇಕಾದ್ರೆ ಬಂದು ಸರ್ಚ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಏನಾಗಿದೆ, ಮುಂಚೆ ಹೆಂಗೆ ನಡೀತಿತ್ತು, ಇಂಥ ಮಾಸ್ಟರ್ಗಳು ಬಂದಮೇಲೆ ಹೆಂಗೆ ನಡೀತಾ ಇದೆ. ಇದೆಲ್ಲ ತಿಳ್ಕೊಂಡ ಮೇಲೆ ನಿಮಗೆ ಅಡ್ಜಸ್ಟ್ ಆಗಿ ಗೊತ್ತಾಗುತ್ತೆ. ಇಂಥವ್ರಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಕೊಡಲೇಬೇಕು ಅಂತ ನಾವು ಅವ್ರ ಮುಖಾಂತರ ಎಲ್ಲರನ್ನು ಬೇಡ್ಕೊಂಡು ಊರವ್ರ ಪರವಾಗಿ ಹೇಳ್ತಾ ಇದ್ದೀವಿ. ನಮ್ಮ ಗ್ರಾಮ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಇನ್ನೂ ಹೆಚ್ಚಿನ ದೇವರು ಒಳ್ಳೆಯದು ಸ್ಥಾನ ಕೊಟ್ಟು ಒಳ್ಳೆತನ ಮಾಡಲಿ ಅಂತೇಳಿ ನಾನು ಮಾತನ್ನು ಹೇಳ್ತೀನಿ.